IPLನ ಪ್ರತಿ ಸೀಸನ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ತೋರುವ ಒಬ್ಬ ಯುವ ಪ್ಲೇಯರನ್ನು ಗುರುತಿಸಿ ಅವರಿಗೆ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರ್ ಅವಾರ್ಡನ್ನು ನೀಡಲಾಗುತ್ತೆ. ಈ ಅವಾರ್ಡನ್ನು 2008ರ ಮೊದಲನೇ ಸೀಸನ್ನಲ್ಲಿ ಬೆಸ್ಟ್ ಅಂಡರ್ 19 ಪ್ಲೇಯರ್ ಅಂತ ನೀಡ್ತಿದ್ರು. ನಂತರ 2009-2010ರಲ್ಲಿ ಬೆಸ್ಟ್ ಅಂಡರ್ 23 ಪ್ಲೇಯರ್ ಅಂತ ಹೆಸರು ಚೇಂಜ್ ಮಾಡಿದರು. ಹಾಗೆ ಅಂಡರ್ 23 ಸಕ್ಸಸ್ ಆಫ್ ದಿ ಟೂರ್ನಮೆಂಟ್ ಅಂತಲೂ ಕರೀತಿದ್ರು. ನಂತರ 2011-2012ರಲ್ಲಿ ರೈಸಿಂಗ್ ಸ್ಟಾರ್ ಆಫ್ ದಿ ಇಯರ್ ಅಂತಾಯಿತು. 2013ರಲ್ಲಿ ಬೆಸ್ಟ್ ಯಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅಂತಾಯಿತು. 2014ರಿಂದ ಈಚೆಗೆ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಇಯರ್ ಅಂತ ಈ ಅವಾರ್ಡನ್ನು ಕೊಡ್ತಾಯಿದ್ದಾರೆ. ಈ ಅವಾರ್ಡನ್ನು ಪಡೆಯೋರಿಗೆ ಇರಬೇಕಾದ ಅರ್ಹತೆಗಳನ್ನು ನೋಡೋದಾದರೆ ಇವರು 5ಕ್ಕಿಂತ ಕಡಿಮೆ ಟೆಸ್ಟ್ ಮ್ಯಾಚ್ಗಳನ್ನ ಆಡಿರಬೇಕು. ಹಾಗೆ 20ಕ್ಕಿಂತ ಕಡಿಮೆ ODI ಮ್ಯಾಚ್ಗಳನ್ನು, ಹಾಗೆ 25 IPL ಮ್ಯಾಚ್ಗಳಿಗಿಂತ ಕಡಿಮೆ IPL ಮ್ಯಾಚ್ಗಳನ್ನ ಆಡಿರಬೇಕು. ಒಬ್ಬರಿಗೆ 1 ಬಾರಿ ಮಾತ್ರ ಈ ಅವಾರ್ಡನ್ನು ಪಡೆಯುವ ಅವಕಾಶ ಇರುತ್ತೆ. ಈ ಅವಾರ್ಡ್ ಪಡೆದಿರುವ ಫಾರಿನ್ ಪ್ಲೇಯರ್ ಒಬ್ಬರೇ, ಅವರೇ ಬಾಂಗ್ಲಾದೇಶಿ ಪೇಸರ್ ಮುಸ್ತಫಿಜುರ್ ರೆಹಮಾನ್. 2016ರಲ್ಲಿ ಇವರು ಈ ಅವಾರ್ಡನ್ನು ಪಡೀತಾರೆ. 2008ರಿಂದ ಪ್ರಸ್ತುತ ಸೀಸನ್ವರೆಗೂ ಅವಾರ್ಡನ್ನು ಪಡೆದಿರುವವರ ಪಟ್ಟಿಯನ್ನು ನೋಡೋಣ. 2008ರಲ್ಲಿ RCBಯ ಶ್ರೀವತ್ಸ್ ಗೋಸ್ವಾಮಿ ಈ ಅವಾರ್ಡನ್ನು ಪಡೀತಾರೆ. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ತಂಡದ ರೋಹಿತ್ ಶರ್ಮಾ. 2010ರಲ್ಲಿ ಮುಂಬೈ ಇಂಡಿಯನ್ಸ್ ತಂಡದ ಸೌರಭ್ ತಿವಾರಿ. 2011ರಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಇಕ್ಬಾಲ್ ಅಬ್ದುಲ್ಲಾ. 2012ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಮನ್ದೀಪ್ ಸಿಂಗ್. 2013ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಸಂಜು ಸ್ಯಾಮ್ಸನ್. 2014ರಲ್ಲಿ ಪಂಜಾಬ್ ಕಿಂಗ್ಸ್ ತಂಡದ ಅಕ್ಷರ್ ಪಟೇಲ್. 2015ರಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಶ್ರೇಯಸ್ ಅಯ್ಯರ್. 2016ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡದ ಮುಸ್ತಫಿಜುರ್ ರೆಹಮಾನ್. 2017ರಲ್ಲಿ ಗುಜರಾತ್ ಲಯನ್ಸ್ ತಂಡದ ಬಸಿಲ್ ತಾಂಪಿ. 2018ರಲ್ಲಿ ಗುಜರಾತ್ ಟೈಟನ್ಸ್ ತಂಡದ ರಿಷಬ್ ಪಂತ್. 2019ರಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಶುಭ್ಮಾನ್ ಗಿಲ್. 2020ರಲ್ಲಿ RCBಯ ದೇವದತ್ ಪಡಿಕ್ಕಲ್. 2021ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಋತುರಾಜ್ ಗಾಯಕ್ವಾಡ್. 2022ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ಉಮ್ರಾನ್ ಮಲಿಕ್. 2023ರಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡದ ಯಶಸ್ವಿ ಜೈಸ್ವಾಲ್. 2024ರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ನ ನಿತೀಶ್ ಕುಮಾರ್ ರೆಡ್ಡಿ ಈ ಅವಾರ್ಡನ್ನು ಪಡೀತಾರೆ. ಇದೇ ರೀತಿಯ ಕ್ರಿಕೆಟ್ ಕುರಿತ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.